ಮಾಜಿ ಪ್ರಧಾನಿ ದೇವೇಗೌಡರು ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗಿತ್ತು. ನಂತರ ಆಸ್ಪತ್ರೆಗೆ ದಾಖಲಾಗಿದ್ರು. ಇದೀಗ ಸಂಪೂರ್ಣ ಹುಷಾರಾಗಿದ್ದು ಡಿಸ್ಚಾರ್ಜ್ ಸಹ ಆಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಪರಿಣಾಮ ಡಿಸ್ಚಾರ್ಜ್ ಮಾಡಲಾಗಿದೆ. ಆಸ್ಪತ್ರೆಯಿಂದ ಇವತ್ತು ದೇವೇಗೌಡರು ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದೊಂದು ವಾರದಿಂದ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಹಾಗಾಗಿ ಗಣ್ಯರೆಲ್ಲರೂ ಕೂಡ ಹೋಗಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಗಮನಿಸಿಕೊಂಡು ಅವ್ರ ಜೊತೆಗೆ ಮಾತನಾಡ್ತಾ ಧೈರ್ಯ ತುಂಬುತ್ತಾ ಬರ್ತಾ ಇದ್ರು. ಅದರಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು ಆತಂಕ ಇತ್ತು. ಅವರೆಲ್ಲರಿಗೂ ಕೂಡ ಆ ಬಗೆಹರಿಸುವಂತಹ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಎಷ್ಟು ಚೇತರಿಕೆಯಿಂದ ಇದ್ದಾರೆ ಅನ್ನುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಳ್ಳಲಾಗಿತ್ತು. ಇವತ್ತು ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಬಹಳ ಲವಲವಿಕೆಯಿಂದಲೇ ಮನೆಗೆ ತೆರಳಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ಅವ್ರನ್ನ ಮನೆಗೆ ಕಳಿಸೋದಾಗಿ ವೈದ್ಯರು ನಿರ್ಧಾರ ಮಾಡಿದ್ರು. ಒಂದಷ್ಟು ಅಬ್ಸರ್ವೇಷನ್ಗಾಗಿ ಇಟ್ಕೊಂಡಿದ್ರು. ಅದಾದ ನಂತರದಲ್ಲಿ ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ ಅಂತ ಅವ್ರನ್ನ ಹರಕೆ ಮಾಡ್ತಾ ಇದ್ದಂತಹ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ವೈದ್ಯರು ಕೂಡ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದ್ದರ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಸಹಜವಾಗಿ ವಯೋಸಹಜ ಸಮಸ್ಯೆಗಳಿರುತ್ತೆ. ಆ ಕಾರಣದಿಂದಾಗಿ ತಪಾಸಣೆಗೆ ಅಂತ ಕರೆದುಕೊಂಡು ಹೋಗಿದ್ರು. ಅದಾದ ನಂತರದಲ್ಲಿ ಅವರು ನಾರ್ಮಲಿ ಚೆಕಪ್ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಆಗ್ತಾ ಇದ್ರು. ಡಿಸ್ಚಾರ್ಜ್ ಆಗಿಲ್ಲ, ಇನ್ನೂ ಕೂಡ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯವಾಗಿ ಕೆಲವೊಂದಷ್ಟು ಆತಂಕ ಇದ್ದೇ ಇತ್ತು ಅವರ ಅಭಿಮಾನಿ ಬಳಗಕ್ಕೆ. ಅದೆಲ್ಲವೂ ಕೂಡ ಬಗೆಹರಿಸುವ ಸಲುವಾಗಿ ಸ್ವಾಮೀಜಿಗಳು ಕೂಡ ಹೋದಾಗ, ಹಲವು ರಾಜಕಾರಣಿಗಳು ಹೋದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋಗಿ ಬಂದಿದ್ರು. ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬಂದಿದ್ರು. ಈಗ ಅವರ ಆರೋಗ್ಯ ಚೇತರಿಕೆ ಕಂಡಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿತ್ತು. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿದ್ರು. ಅದರಂತೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಬಹಳ ಲವಲವಿಕೆಯಿಂದಲೇ ಮನೆಗೆ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ದೇವೇಗೌಡರ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಸ್ಥಿರವಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಮತ್ತೆ ತಪಾಸಣೆಗೆ ಏನಾದರೂ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆಯಾ? ಹೇಗಿದೆ ಅವರ ಆರೋಗ್ಯ ಸ್ಥಿತಿ ಈಗ? ದಿವ್ಯ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಒಂದು ವಾರದಿಂದ ಚಿಕಿತ್ಸೆ ಪಡಿತಾ ಇದ್ದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಆರೋಗ್ಯ ಚೇತರಿಸಿಕೊಂಡಿರುವಂಥದ್ದು. ಈಗ ವೈದ್ಯರ ಸಲಹೆ ಮೇರೆಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಒಂದು ವಾರದ ನಂತರ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಡಿಸ್ಚಾರ್ಜ್ ಆದ ನಂತರ ನೇರವಾಗಿ ತಮ್ಮ ಪದ್ಮನಾಭನಗರದ ನಿವಾಸಕ್ಕೆ ಅವರು ಬಂದಿದ್ದಾರೆ. ಅವರು ಬಂದಿದ್ದೇ ತಡ BJP ನಾಯಕರು ಅವರ ಆರೋಗ್ಯ ವಿಚಾರಣೆಗೂ ಕೂಡ ಬಂದಿದ್ದಾರೆ. ವೈದ್ಯರು ಒಂದಷ್ಟು ಸಲಹೆಗಳನ್ನು ದೇವೇಗೌಡರಿಗೂ ಕೊಟ್ಟಿದ್ದಾರೆ. ಯಾವ ರೀತಿ ಫುಡ್ ಮೆನು ಇಟ್ಕೋಬೇಕು, ಯಾವ ರೀತಿ ಕೆಲ ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೋಬೇಕು, ಯಾವ ರೀತಿ ಎಚ್ಚರಿಕೆ ತೆಗೆದುಕೋಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೂಡ ವೈದ್ಯರು ಕೊಟ್ಟಿದ್ದಾರೆ. ಈ ಸಲಹೆಗಳನ್ನ ಫಾಲೋ ಮಾಡಬೇಕು ಅನ್ನೋ ನಿರ್ಧಾರನೂ ಕೂಡ ದೇವೇಗೌಡರು ಮಾಡಿದ್ದಾರೆ. ಮುಖ್ಯವಾಗಿ ಹೊರಗಡೆ ಹೋಗಬಾರ್ದು, ಧೂಳಿನಲ್ಲಿ ಹೋಗಬಾರ್ದು, ಒಂದು 15 ದಿನಗಳ ಕಾಲ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋಬೇಕು, ಜಾಸ್ತಿ ರಿಸ್ಕ್ ತೆಗೆದುಕೋಬಾರ್ದು, ಇವೆಲ್ಲ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಮಾತ್ರೆ, ಟಾನಿಕ್ ಇವೆಲ್ಲ ಏನಿದೆ ವೈದ್ಯೋಪಚಾರಗಳು ಎಲ್ಲವೂ ಕೂಡ ಸಜೆಷನ್ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವೈದ್ಯರ ಸಲಹೆಯಂತೆ ಎಲ್ಲವನ್ನು ಕೂಡ ಫಾಲೋ ಮಾಡೋದಕ್ಕೆ ದೇವೇಗೌಡರು ಕೂಡ ನಿರ್ಧಾರ ಮಾಡಿದ್ದಾರೆ. ಈಗ BJP ಒಂದಷ್ಟು ಜನ ನಾಯಕರು ಬಂದರು. ಆರೋಚಕು CT ರವಿ, ಮುನಿರತ್ನ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆರೋಗ್ಯ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ. ವೈದ್ಯರ ಎಚ್ಚರಿಕೆ ಸಲಹೆ ಏನಿದೆ ಅದನ್ನು ಫಾಲೋ ಮಾಡಿದ್ರೆ ಇನ್ನಷ್ಟು ಚೇತರಿಸಿಕೊಳ್ತಾರೆ. ಸದ್ಯದ ಮಟ್ಟಿಗೆ ಅಂದರೆ ಒಂದು 15-2 ವಾರಗಳ ಕಾಲ ಯಾವುದೇ ರಾಜಕೀಯ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನುವಂತಹ ಸೂಚನೆ ಕುಟುಂಬದಿಂದ ಕೂಡ ಬಂದಿದೆ. ಯಾಕಂದ್ರೆ ಇವರು ಸದಾಕಾಲ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು, ದೇಶದ ಬಗ್ಗೆ ಚರ್ಚೆ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಸದ್ಯಕ್ಕಂತೂ ರಾಜಕೀಯದ ಬಗ್ಗೆ ಚರ್ಚೆ ಬೇಡ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಕುಟುಂಬ ವರ್ಗದವರು ಕೂಡ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರ ಸಲಹೆ ಮೇರೆಗೆ ದೇವೇಗೌಡರು ಇನ್ನೊಂದಷ್ಟು ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ತಾರೆ. ಪದ್ಮನಾಭನಗರದ ನಿವಾಸದಲ್ಲೇ ಇರ್ತಾರೆ. ಯಾವುದೇ ರಾಜಕೀಯ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಯಾವುದೇ ಫ್ಯಾಮಿಲಿ ಫಂಕ್ಷನ್ಗಳಿಗೂ ಕೂಡ ಹೋಗೋದಿಲ್ಲ ಅನ್ನೋಂತನೂ ಕೂಡ ಹೇಳಲಾಗ್ತಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.